ಸ್ಫೂರ್ತಿ ಮೀಡಿಯಾಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ದೇಮಣ್ಣ ಹೈಬತ್ತಿ. 144 ವರ್ಷಗಳ ನಂತರ ಮಹಾ ಕುಂಭಮೇಳ, ಪಾವನ ಸಂಗಮದ ಪುಣ್ಯಭೂಮಿ ಪ್ರಯಾಗ್ರಾಜ್. ದೇಶಾದ್ಯಂತ ಅತ್ಯಂತ ಒಂದು ಚರ್ಚೆಯಲ್ಲಿರುವಂಥ ವಿಷಯ ಅಂತಂದರೆ ಕುಂಭಮೇಳ. 1 ರಿಂದ 1.5 ತಿಂಗಳಲ್ಲಿ 30 ರಿಂದ 40 ಕೋಟಿ ಜನ ಸೇರ್ತಾರಂತಂದರೆ ಅದೊಂದು ದಾಖಲೆ ಸರಿ. ಕುಂಭಮೇಳ ಇವತ್ತು ಏನು ನಮ್ಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ, ಇದಂತೂ ಇವತ್ತು ದೇಶಾದ್ಯಂತ ಒಂದು ಹೆಸರನ್ನು ಮಾಡ್ತಾ ಇದೆ. ಕುಂಭಮೇಳ ಅಂತಂದರೆ ಒಂದು ಅತ್ಯಂತ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಜನ ಸೇರುವುದು, ಅದೊಂದು ತೀರ್ಥ ಸ್ನಾನ, ಅದೊಂದು ಹಿಂದೂಗಳ ಪವಿತ್ರ ತೀರ್ಥಯಾತ್ರೆ ಮತ್ತು ಶಾಹಿ ಸ್ನಾನ ಎಂದು ಉಲ್ಲೇಖಿಸಲಾಗಿದೆ. ಇವತ್ತು ಏನು 144 ವರ್ಷಗಳ ನಂತರ ಈ ಪ್ರಯಾಗ್ರಾಜ್ನಲ್ಲಿ ಒಂದು ಕುಂಭಮೇಳ ನಡೀತಾ ಇದೆಯಲ್ಲ, ಈ ಒಂದು ಕುಂಭಮೇಳಕ್ಕೆ ಅತಿಯಾದ ಒಂದು ಹಿನ್ನೆಲೆ ಇದೆ. ಕುಂಭಮೇಳಗಳು ಯಾವ ಯಾವ ವರ್ಷದಲ್ಲಿ ನಡೀತವೆ, ಯಾವ ಯಾವ ಸ್ಥಳದಲ್ಲಿ ನಡೀತವೆ ಅನ್ನೋದನ್ನು ವಿವರವಾಗಿ ನೋಡ್ಕೊಂಡು ಬರೋಣ. 6 ವರ್ಷಕ್ಕೆ ನಡೆಯುವುದು ಅರ್ಧ ಕುಂಭಮೇಳ, 12 ವರ್ಷಕ್ಕೆ ನಡೆಯುವುದು ಪೂರ್ಣ ಕುಂಭಮೇಳ, 12 ಪೂರ್ಣ ಮೇಳಗಳ ನಂತರ 144 ವರ್ಷಕ್ಕೆ ನಡೆಯುವುದು ಮಹಾ ಕುಂಭಮೇಳ. ಅದೇ ರೀತಿ ಇವತ್ತು ಕೂಡ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಮಹಾ ಕುಂಭಮೇಳ ನಡೀತಾ ಇದೆ. ಇದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ಗೆ 9,000 ಕೋಟಿ ಅನುದಾನಗಳನ್ನು ಬಿಡುಗಡೆ ಮಾಡಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾದಷ್ಟು ವ್ಯವಸ್ಥೆಯನ್ನು ಅಲ್ಲಿನ ಸರ್ಕಾರ ಮಾಡಿಕೊಟ್ಟಿದೆ. ಕಾರ್ಯಕ್ರಮದ ಯಶಸ್ವಿಗಾಗಿ 92 ಹೊಸ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಿದೆ, 17 ರಸ್ತೆಗಳ ಸೌಂದರ್ಯೀಕರಣವನ್ನು ಮಾಡಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ 10,000 ಹೆಕ್ಟರ್ ಒಂದು ಪ್ರದೇಶ ಸ್ಥಳವನ್ನು ನಿಗದಿಪಡಿಸಿದೆ. ಅದಲ್ಲದೆ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ತೊಂದರೆಯಾಗದಂತೆ 1.5 ಲಕ್ಷ ಶೌಚಾಲಯಗಳ ನಿರ್ಮಾಣವನ್ನು ಕೂಡ ಮಾಡಿದೆ. ಅಷ್ಟೇ ಅಲ್ಲದೆ 60,000 ಬೀದಿ ದೀಪಗಳ ಅಳವಡಿಕೆಯನ್ನು ಮಾಡಿದೆ. ಸಾಧು ಸಂತರಿಗೆ ಮತ್ತು ಭಕ್ತರಿಗೆ ಬರಲಿಕ್ಕೆ ತೊಂದರೆಯಾಗದಂತೆ 30 ಸೇತುವೆಗಳ ನಿರ್ಮಾಣ ಕೂಡ ಮಾಡಿದೆ. ಅದೇ ರೀತಿ ಎಲ್ಲಿ ಬೇಕಾದಲ್ಲಿ ಟೆಂಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದೆ. 1800 ಹೆಕ್ಟರ್ ಪ್ರದೇಶ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬರುವಂಥ ಜನರಿಗೆ ಯಾವುದೇ ರೀತಿ ಟ್ರಾಫಿಕ್ ತೊಂದರೆಯಾಗದಂತೆ ಎಲ್ಲ ವ್ಯವಸ್ಥೆಯ ಅನುಕೂಲವನ್ನು ಮಾಡಿದೆ. ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿ ಕೂಡ ಟೆಂಟ್ ಹೂಡಿದೆ ಅಂತಲೂ ಕೂಡ ಅದೇನು ತಪ್ಪಾಗಲಾರದು. ಹೌದು, ಈ ಒಂದು ಕುಂಭಮೇಳ ಯಾಕೆ ನಡೀತದೆ, ಕುಂಭಮೇಳದ ಪೌರಾಣಿಕ ಒಂದು ಹಿನ್ನೆಲೆ ಏನಂತ ನೋಡಿದಾಗ, ದೇವತೆಗಳು ಮತ್ತು ರಾಕ್ಷಸರ ನಡುವೆ ಏನು ಸಮುದ್ರ ಮಂಥನ ನಡೀತಾ ಇತ್ತಲ್ಲ, ಸಮುದ್ರ ಮಂಥನ ನಡೆದಾಗ ಸಮುದ್ರದಿಂದ ಕೆಲವೊಂದು ವಸ್ತುಗಳು ಮೇಲೆ ಬರ್ತವೆ. ಮೊದಲು ಚಂದ್ರ ಬರ್ತಾನೆ, ಶಿವ ಅದನ್ನು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಅದಾದ ನಂತರ ಅದರಲ್ಲಿ ವಿಷ ಬರ್ತದೆ, ಕಾಮಧೇನು, ಕಲ್ಪವೃಕ್ಷ. ಅದಾದ ನಂತರ ಅಮೃತದ ಬಿಂದಿಗೆ ಬರ್ತದೆ. ಅಮೃತದ ಬಿಂದಿಗೆ ಬಂದ ನಂತರ ಅದನ್ನು ದೇವತೆಗಳು ನೋಡಿ ಅದನ್ನು ದೇವಲೋಕಕ್ಕೆ ಸಾಗಿಸುವ ಪ್ರಯತ್ನ ಮಾಡಿದಾಗ ಈ ವಿಷಯ ರಾಕ್ಷಸರಿಗೆ ತಿಳಿದು ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೀತದೆ. ಆಗ ಗರುಡ ರಾಜ ಮತ್ತು ಇಂದ್ರದೇವನ ಮಗ ಅದನ್ನು ತಗೊಂಡು ದೇವಲೋಕಕ್ಕೆ ಹೋಗ್ತಿರುವ ಸಂದರ್ಭದಲ್ಲಿ ಆ ಒಂದು ಬಿಂದಿಗೆಯಿಂದ ಕುಂಭದಿಂದ 4 ಹನಿಗಳು ಜಾರಿ ಭೂಮಿ ಮೇಲೆ ಬೀಳ್ತವೆ. ಅವೇ ಇವತ್ತಿನ ನಮ್ಮ ಉತ್ತರಾಖಂಡದ ಹರಿದ್ವಾರ, ಉತ್ತರ ಪ್ರದೇಶದ ಪ್ರಯಾಗ್ರಾಜ, ಮಧ್ಯಪ್ರದೇಶದ ಉಜ್ಜಯಿನಿ ಮತ್ತು ಮಹಾರಾಷ್ಟ್ರದ ನಾಸಿಕ್. ಈ ಸ್ಥಳಗಳಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ. ವಿಶೇಷ ಅಂತಂದರೆ ಈ ಕುಂಭಮೇಳಗಳು ಏನು ಈಗ ಕುಂಭದಿಂದ ಏನು ಹನಿ ಬಿತ್ತಲ್ಲ, ಆ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪವಿತ್ರ ನದಿಗಳು ಹರಿದಿರುವೆ. ಹರಿದ್ವಾರದಲ್ಲಿ ನಮ್ಮ ಯಮುನಾ ನದಿ, ಪ್ರಯಾಗ್ರಾಜ್ನಲ್ಲಿ ಗಂಗಾ ನದಿ, ಅದೇ ರೀತಿ ಉಜ್ಜಯಿನಿಯಲ್ಲಿ ಗೋದಾವರಿ ನದಿ, ನಾಸಿಕ್ನಲ್ಲಿ ನಮ್ಮ ಸರಸ್ವತಿ ನದಿ. ಹೀಗೆ ಪವಿತ್ರ ನದಿಗಳು ಹರಿದಿವೆ. ಆ ಒಂದು ಸ್ಥಳಗಳಿಗೂ ಆ ಒಂದು ನದಿಗಳಿಗೂ ಹಾಗೂ ಒಂದು ಆ ಕುಂಭಮೇಳದ ಸಮಾವೇಶಕ್ಕೂ ಕೂಡ ಒಂದು ಅತಿಯಾದ ಸಂಬಂಧ ಇದೆ ಅಂಥೇಳಿ ನಮ್ಮ ಪೌರಾಣಿಕ ಹಿನ್ನೆಲೆಯಿಂದ ನಾವು ನೋಡ್ಬೋದಾಗಿದೆ. ಐತಿಹಾಸಿಕ ಒಂದು ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ, ಚೀನಾದ ಯಾತ್ರಿಕ ಹುಯನ್ಸಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಾಗ ಅವನು ಇಲ್ಲಿ ಕೆಲವೊಂದು ರಾಜ್ಯರನ್ನು ಭೇಟಿಯಾಗ್ತಾನೆ, ಇಲ್ಲಿ ದೇಶದ ಕೆಲವೊಂದು ಗ್ರಂಥಗಳನ್ನು ಅಧ್ಯಯನ ಮಾಡ್ತಾನೆ. ಅವನು ಸಾಮಾನ್ಯ ಶಕ 629ರಿಂದ 649 ಅವಧಿಯಲ್ಲಿ ಅವನು ಭಾರತವನ್ನೆಲ್ಲ ಸಂಚಾರ ಮಾಡಿ ಇಲ್ಲಿ ಕೆಲವೊಂದು ವಿಷಯಗಳನ್ನು ಸಂಗ್ರಹ ಮಾಡ್ತಾನೆ. ಅವನು
ಇಲ್ಲಿ ಭೇಟಿಯಾದಂಥ ಪ್ರಮುಖ ರಾಜರಂತಂದರೆ ಹರ್ಷವರ್ಧನ, ಇಮ್ಮಡಿ ಪುಲಿಕೇಶಿ ಮತ್ತು ಪಲ್ಲವ ಮಯೂರವರ್ಮರನ್ನ ಭೇಟಿಯಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಅವನು ತನ್ನ CUK ಗ್ರಂಥದಲ್ಲಿ ಈ ರೀತಿ ಉಲ್ಲೇಖವನ್ನು ಮಾಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಅವನು ಏನು ಮಾಡ್ತಾನೆ, ಇಲ್ಲಿಯ ಗ್ರಂಥಗಳು ಅವನಿಗೆ ಮೆಚ್ಚುಗೆಯಾಗಿ 70 ಬೌದ್ಧ ಗ್ರಂಥಗಳನ್ನು ಅವನು ತನ್ನ ಚೀನಿ ಭಾಷೆಗೆ ಭಾಷಾಂತರ ಮಾಡ್ತಾನೆ. ತನ್ನ CUK ಗ್ರಂಥದಲ್ಲಿ ಈ ರೀತಿ ಏನು ಒಂದು ಉಲ್ಲೇಖವನ್ನು ಮಾಡ್ತಾನಂತಂದರೆ, ಇಮ್ಮಡಿ ಪುಲಿಕೇಶಿ ತನ್ನ ಏನು ಸಾಮ್ರಾಜ್ಯದ ಒಂದು ವಿಸ್ತರಣಾ ಸಮಾರಂಭದಲ್ಲಿ ಈಗಿನ ಪ್ರಯಾಗ್ರಾಜದ ನಡಿದೀಡದಲ್ಲಿ ಒಂದು ಮಹಾಪರಿಷತ್ತನ್ನು ನಡೆಸಬೇಕು, ಅಲ್ಲಿ ಸಾಧು ಸಂತರನ್ನು ಒಂದು ಸಮಾಗಮಗೊಳಿಸಿ ಒಂದು ಮಹಾ ಸಮಾವೇಶವನ್ನು ಮಾಡಬೇಕು ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿ ಆ ಒಂದು ಸಮಾವೇಶವನ್ನು ಕೂಡ ನಡೆಸ್ತಾನೆ. ಆ ಒಂದು ಸಮಾವೇಶಗಳಿಗೆ ತನ್ನ ಒಂದು ಸಾಮ್ರಾಜ್ಯದ ಸಂಪತ್ತಿನ ಬಹುಪಾಲನ್ನು ಆ ಒಂದು ಪರಿಷತ್ತಿನ ಯಶಸ್ವಿಗಾಗಿ ನೀಡ್ತಾನೆ ಅಂಥೇಳಿ ಆ ಒಂದು ಚೀನಿ ಯಾತ್ರಿಕ ತನ್ನ CUK ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಇನ್ನೂ ಕೆಲವೊಂದು ಹೆಜ್ಜೆ ಹಿಂದೆ ಹೋಗಿ ನೋಡಿದಾಗ ನಮ್ಮ ಶಂಕರಾಚಾರ್ಯರು ದೇಶ ಪರ್ಯಟನೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಪ್ರಯಾಗ್ರಾಜದಲ್ಲಿ ಬಂದಾಗ ಇಲ್ಲಿ ಒಂದು ಸಮಾವೇಶಗಳು ನಡಿಬೇಕು, ಈ ರೀತಿ ಕುಂಭಮೇಳಗಳು ನಡಿಬೇಕು ಅಂಥೇಳಿ ಅವರಿಂದಲೇ ಪ್ರಾರಂಭವಾಯಿತು ಅನ್ನುವಂಥ ಕಥೆಗಳು ಕೂಡ ಈ ಒಂದು ಕುಂಭಮೇಳದ ಬಗ್ಗೆ ಇವೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಈ ರೀತಿ ಅದಕ್ಕೆ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಬಹುದಾಗಿದೆ. ಇನ್ನು ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿದಾಗ ಈ ನಮ್ಮ ಕುಂಭಮೇಳಗಳು ಏನಿವೆ ನಮ್ಮ ಖಗೋಳಶಾಸ್ತ್ರಕ್ಕೂ ಹಾಗೂ ಸೌರಮಂಡಲದ ಒಂದು ನಮ್ಮ ಗ್ರಹಗಳ ಚಲನೆಗೂ ಕುಂಭಮೇಳಕ್ಕೂ ಒಂದು ಅಗಾಧ್ಯವಾದ ಸಂಬಂಧ ಇದೆ ಅಂತ ಹೇಳಿದ್ರು ಕೂಡ ತಪ್ಪಲಾಗಲಾರದು. ಖಗೋಳಶಾಸ್ತ್ರದ ಪ್ರಕಾರ ಕುಂಭಮೇಳಕ್ಕೆ ಮತ್ತು ಗುರುಗ್ರಹಕ್ಕೆ ಒಂದು ಹೆಚ್ಚಿನ ಒಂದು ಸಂಬಂಧವನ್ನು ಕಲ್ಪಿಸಲಾಗಿದೆ. ಗುರುಗ್ರಹ ಸೂರ್ಯನ ಸುತ್ತಲಿಕ್ಕೆ 12 ವರ್ಷವನ್ನು ತೆಗೆದುಕೊಳ್ಳುತ್ತದೆ. ಆ 12 ವರ್ಷ ಪೂರ್ಣವಾದ ನಂತರ 12 ವರ್ಷಕ್ಕೆ ಪೂರ್ಣ ಕುಂಭ ಮೇಳವನ್ನು ನಡೆಸಲಾಗ್ತಾ ಇದೆ. ಅದೇ ರೀತಿ 12 ಪೂರ್ಣ ಕುಂಭಗಳು ನಡೆದ ನಂತರ ಅಂತಂದರೆ 144 ವರ್ಷಕ್ಕೆ ಮಹಾಕುಂಭ ಮೇಳವನ್ನು ಮಾಡಲಾಗ್ತಾ ಇದೆ. ಸುದೈವ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವುದು ಕೂಡ ಮಹಾಕುಂಭಮೇಳ. ಈ ಒಂದು ಕುಂಭಮೇಳದ ಅವಧಿಯಲ್ಲಿ ನಾವು ಜೀವಂತವಾಗಿದ್ದೇವೆ ಅಂತಂದರೆ ಅದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಈ ಒಂದು ಕುಂಭಮೇಳದಲ್ಲಿ ಇನ್ನೂ ಸ್ವಲ್ಪ ತೀಕ್ಷ್ಣವಾಗಿ ನೋಡಿದಾಗ ಇದೇ ದಿನಕ್ಕೆ ಕುಂಭಮೇಳವನ್ನು ಯಾಕೆ ನಿರ್ಧರಿಸಲಾಗ್ತದೆ ಅಂತ ನೋಡಿದಾಗ ಈ ಒಂದು ಗುರುಗ್ರಹದ 12 ವರ್ಷದ ಚಲನೆ ನಂತರ ಆ ಒಂದು 12 ವರ್ಷದ 12 ಚಲನೆ ನಂತರ ಅಂದರೆ 144 ವರ್ಷಕ್ಕೆ ಸೂರ್ಯ, ಚಂದ್ರ, ಗುರುಗ್ರಹ ಮತ್ತು ಶನಿಗ್ರಹಗಳು ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿ ಖಗೋಳಶಾಸ್ತ್ರಜ್ಞರು ಅದರ ಅಧ್ಯಯನವನ್ನು ಮಾಡಿ ಯಾವ ವರ್ಷ ಯಾವ ಒಂದು ತಿಂಗಳು ಅವು ಸರಳ ರೇಖೆಯೊಳಗೆ ಬರುತ್ತವೆ ಅನ್ನೋದನ್ನು ನೋಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಹಾಕುಂಭಮೇಳವನ್ನು ನಡೆಸಲಾಗ್ತಾ ಇದೆ. ಅದು ಈ ವರ್ಷ ಈಗ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ತವೆ. ಇನ್ನು ಈ ಕುಂಭಮೇಳದಲ್ಲಿ ವಿಶೇಷ ಅಂತಂದರೆ ಸ್ನಾನಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಒಂದು ಕುಂಭಮೇಳದಲ್ಲಿ 6 ಸಲ ಪವಿತ್ರ ಸ್ನಾನಗಳು ನಡೀತವೆ. ಆ ಸ್ನಾನಗಳು ಯಾವುವು ಅಂತಂದರೆ ಜನವರಿ 13ರಂದು ಪೌಷ ಪೂರ್ಣಿಮೆ ಸ್ನಾನ, 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಸ್ನಾನ, ಅದೇ ರೀತಿ ನಮ್ಮ ಜನವರಿ 29 ಮತ್ತು ಫೆಬ್ರವರಿ 3ನೇ ತಾರೀಕಿಗೆ ಬಸಂತ ಪಂಚಮಿ ಅನ್ನೋ ಸ್ನಾನ, ಅದೇ ರೀತಿ ಫೆಬ್ರವರಿ 12ನೇ ತಾರೀಕಿಗೆ ಭಾರತ ಹುಣ್ಣಿಮೆ ದಿನ ಪವಿತ್ರ ಸ್ನಾನ, ಕೊನೆಯದಾಗಿ ಫೆಬ್ರವರಿ 26ನೇ ತಾರೀಕಿನಿಂದ ಮಹಾಶಿವರಾತ್ರಿಯ ದಿನ ಕೊನೆಯ ಸ್ನಾನವಾಗಿರುತ್ತದೆ. ಈ ಎಲ್ಲ ಸ್ನಾನಗಳಲ್ಲಿ ನಮ್ಮ ಎಲ್ಲ ದೇಶ ವಿದೇಶಗಳಿಂದ ಆಗಮಿಸಿದ ಸಾಧು ಸಂತರು, ಭಕ್ತರು ಅದರಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಒಂದು ಪಾಪವನ್ನು ಕಡಿಮೆ ಮಾಡಿಕೊಂಡು ತಮ್ಮ ಜೀವನದ ಸುಖ ಸಮೃದ್ಧಿಗಾಗಿ ಆ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಅಂತ ಹೇಳ್ತಾ ಈ ನನ್ನ ಮಾತಿಗೆ ಪೂರ್ಣವಿರಾಮ ಬಿಡ್ತೇನೆ. ಜೈ ಹಿಂದ್. प्रयागराज है।
कण में भगवान बसे